ಎಲ್ಲರಿಗೂ ನಮಸ್ಕಾರ. ಕಲಾಸ್ ಹೋಮ್ ಕಿಚನಿಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಸಿಂಪಲ್ಲಾಗಿ ಒಂದು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ. ಹೆಚ್ಕೊಂಡು ಅದಕ್ಕೆ ಬೇಕಾಗಿರೋಂಗೆ ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಒಂದು ದೊಡ್ಡ ಆಲೂಗಡ್ಡೆ ಸಿಪ್ಪೆ ತೆಗೆದು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಸಣ್ಣ ಬಾಣಲೆ ಇಟ್ಟು ಅದಕ್ಕೆ 1 ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ. ಅದು ಎಣ್ಣೆ ಕಾಯ್ತಾ ಇದ್ದಂಗೆ ಅದಕ್ಕೊಂದು 1/4 ಸ್ಪೂನು ಸಾಸಿವೆ ಹಾಕ್ಕೋಬೇಕು. ಆಮೇಲೆ 1/4 ಸ್ಪೂನು ಜೀರಿಗೆ ಹಾಕ್ಕೋಬೇಕು. ಅವೆರಡು ಚಟ್ಪಟ ಅಂತ ಅಂದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ನಾವೇನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಒಂದೊಂದೇ ಹಾಕ್ಕೊತ ಹೋಗಬೇಕು. 1-2 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅದು. ಆಮೇಲೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು 1 ಈರುಳ್ಳಿ, ಅದನ್ನು ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೊಂದು 1/4 ಸ್ಪೂನು ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕಿ ಆದಮೇಲೆ ಇದೊಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಅದೆಲ್ಲ ಹಸಿಮೆಣಸಿನ್ಕಾಯ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಇದು ಫ್ರೈ ಆಗ್ತಾಯಿದೆ. ಒಂದೇ ಆಲೂಗಡ್ಡೆ ತೊಗೊಂಡಿರೋದ್ರಿಂದ ಎಲ್ಲ ಸ್ವಲ್ಪ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಈಗ ಅರಿಶಿನ ಹಾಕ್ಕೊಂಡು ಫ್ರೈ ಆದಮೇಲೆ ಏನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಆಲೂಗಡ್ಡೆ, ಅದನ್ನು ಹಾಕ್ಕೋಬೇಕು. ಆಲೂಗಡ್ಡೆ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗ್ತಾ ಇದ್ದಂಗೆ ಏನು 1 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ, ಅವು ಎರಡನ್ನು ಹಾಕಿ ಮತ್ತು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಒಂದು 1/2 ಸ್ಪೂನು ಪಲ್ಯದ ಪುಡಿ ಹಾಕ್ಕೋಬೇಕು. ಪಲ್ಯದ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇವೆರಡೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೆ ಒಂದು 1/4 ಲೋಟ ನೀರು ಹಾಕ್ಕೋಬೇಕು. ಅದು ಆಲೂಗಡ್ಡೆ ಬೇಯಬೇಕಲ್ಲ, ಅದಕ್ಕೆ 1/4 ಲೋಟದಿಂದ ಒಂದು 1/2 ಲೋಟ ನೀರು ಹಾಕ್ಕೋಬೇಕು. ಸ್ವಲ್ಪ ಗ್ರೇವಿಯಾಗಿದ್ದರೇ ಇದು ಚೆನ್ನಾಗಿರುತ್ತೆ. ಹಾಕ್ಕೋಬೇಕು ಪಲ್ಯ ಹಾಕ್ಕೊಂಡು. ಆಮೇಲೆ ಒಂದು ಮುಚ್ಚಿಟ್ಬಿಡ್ಬೇಕು, ಅದನ್ನು ಬೇಯಕ್ಕೆ ಬಿಟ್ಬಿಡಬೇಕು. ಒಂದು 5 ನಿಮಿಷ ಆದಮೇಲೆ ಮತ್ತೊಂದು ಸಲ ತೆಗೆದು ನೋಡಬೇಕು. ನೋಡಿ, ಈಗ ಆಗ್ತಾಯಿದೆ. ಇನ್ನೊಂದು ಸಲ ಅದನ್ನು ಚೆನ್ನಾಗಿ ತಿರುಗಿಸಿ ಮತ್ತೆ ಮುಚ್ಚಿಟ್ಬಿಡಬೇಕು. ಮುಚ್ಚಿಟ್ಟು ಮತ್ತೊಂದು 2 ನಿಮಿಷ ಬಿಟ್ಟು ತೆಗೆದು ನೋಡಿದ್ರೆ ನೋಡಿ, ಈಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಸ್ವಲ್ಪ ಗ್ರೇವಿ ಇದ್ದರೇ ಒಳ್ಳೆಯದಿದ್ದು, ತುಂಬ ಡ್ರೈ ಮಾಡಿಕೊಡೋದು ಬೇಡ. ನೋಡಿ, ಈಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಇದು ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ದೋಸೆ, ಚಪಾತಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ಹೇಗಾಯಿತು ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.